ನಮ್ಮ ಮಮ್ಮಿಗೆ ಕಾಫಿ ಬೇಕಾ ಅಂತ ಕೇಳಿದ್ರೆ ಏನ್ ಹೇಳಿದ್ರು ಅಂತ ಕೇಳಿಸ್ಕೊಳ್ಳಿ. ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿರ್ತೀನಿ. ಯಾಕಂದ್ರೆ ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಅದು ಜಾಸ್ತಿ ದಿನದಿಂದ ವಿಡಿಯೋ ಮಾಡಿರ್ಲಿಲ್ಲ, ಯಾಕಂದ್ರೆ ಎಕ್ಸಾಮ್ ಇತ್ತು. ಇನ್ ಮುಂದೆ ಈ ತರ ಆಗಲ್ಲ, ಡೈಲಿ ವ್ಲಾಗ್ಸ್ ಆಗ್ತಾ ಇರ್ತೀನಿ. ಮತ್ತೆ ನನ್ ಡ್ಯಾನ್ಸ್ ವಿಡಿಯೋಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇವತ್ತೇನಪ್ಪಾ ಅಂದ್ರೆ ನನ್ನ ತಮ್ಮಗ ಸ್ಕೂಲ್ ಇತ್ತು, ಒಂದು ವಾರ ರಜಾ ಕೊಟ್ಟು ಅವನ್ಗೆ ಬೇಗ 9th ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಬೇಗ ಎಬ್ಬಿಸಿದ್ದಾರೆ, 8 o'clock ಎಲ್ಲ ವ್ಯಾನ್ ಬರುತ್ತೆ ಅಂತ. ಅದಕ್ಕೆ ಬೇಗ ಕೆಲಸ ಮಾಡ್ಬೇಕು ಗಾಯ್ಸ್. ಬೆಳಗ್ಗೆ ಎದ್ದು ಏನೇ ಕೆಲಸ ಮಾಡ್ಬೇಕಂದ್ರೂ ತಲೆನೇ ಓಡಲ್ಲ ಗಾಯ್ಸ್. ಸ್ವಲ್ಪ ಕಾಫಿ ಬೇಕು, ನಮ್ಮ ಮಮ್ಮಿ ಕಾಫಿ ಮಾಡ್ಕೊಡು ಅಂತ ಕೇಳಿದ್ರೆ ನೀನೇ ಮಾಡ್ಕೊಂಡ್ ಕುಡಿ ಅಂತ ಇದ್ದಾರೆ. ನೀನೇ ಮಾಡ್ಕೊ ಅಂತ ಹೇಳ್ಬಿಟ್ಟು ನಮ್ಮ ಮಮ್ಮಿನೇ ಮಾಡ್ಕೊಡ್ತಾ ಇದ್ದಾರೆ ನೋಡಿ. ಮತ್ತೆ ನಮ್ಮ ಮಮ್ಮಿ ಮಾಡ್ಕೊಟ್ಟಿರೋ ಕಾಫಿನ ಕುಡ್ದು ಮುಗಿಸ್ದೆ. ಮತ್ತೆ ಮನೆ ನೋಡಿ ಎಷ್ಟು ಗಲೀಜಾಗಿದೆ. ಮನೇಲಿ ನಾವಿದ್ರೇನೆ ತುಂಬಾ ಗಲೀಜಾಗೋದು. ಸರಿ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿ ಬೇಗ ಕಸ ಗುಡಿಸಿ. ನಮ್ಮ ಮಮ್ಮಿಗೆ ಡೈಲಿ ಮಾರ್ನಿಂಗ್ ಎಳ್ನೀರು ಕುಡಿಯೋ ಅಭ್ಯಾಸ ಇದೆ. ಇದರಿಂದ ಎಳ್ನೀರು ಹೊಡ್ಕೊಟ್ಟೆ. ಇದು ಬಾಡಿನ ರ್ಯಾಪಿಡ್ ಆಗಿ ಹೈಡ್ರೇಟ್ ಮಾಡುತ್ತೆ, ಸಮ್ಮರಲ್ಲಿ ತುಂಬಾ ಒಳ್ಳೆಯದು. ನೋಡಿ ಮನೆಯೆಲ್ಲ ಕ್ಲೀನ್ ಆದ್ಮೇಲೆ ಹಿಂಗ್ ಕಾಣಿಸ್ತಿದೆ. ಮತ್ತೆ ಕಿಚನ್ ಅಲ್ಲೂ ಎಲ್ಲ ಕೆಲಸ ಮುಗಿಸ್ದೆ. ನೋಡಿ ನಮ್ ಸ್ಕೂಲ್ ವ್ಯಾನ್ ಬಂದ್ ಕಾಯ್ತಿದೆ. ವ್ಯಾನ್ ನೋಡಿ ನನಗಂತೂ ಸ್ಕೂಲ್ ಮೆಮೊರೀಸ್ ಎಲ್ಲ ಜ್ಞಾಪಕ ಬಂತು. ಹಾಗೆ ನಿಮ್ದು ಬೆಸ್ಟ್ ಸ್ಕೂಲ್ ಮೆಮೊರಿ ಯಾವುದು ಅಂತ ಕಮೆಂಟ್ ಮಾಡಿ. ಮತ್ತೆ ನಮ್ಮನೇಲಿರೋ ಪ್ಲಾಸ್ಟಿಕ್ ನ ಡೈಲಿ ಈ ತರ ಒಂದು ಚೀಲದಲ್ಲಿ ಹಾಕಿಡ್ತೀವಿ. ನೋಡಿ ಇದರಿಂದ ಏನ್ ಹೇಳ್ತೀನಿ ಅಂದ್ರೆ, ಪ್ಲಾಸ್ಟಿಕ್ ನ ಆದಷ್ಟು ಒಂದ್ ಕಡೆ ಕೂಡಿಟ್ಟು ಅದನ್ನ ರೀಸೈಕಲ್ಗೆ ಕಳಿಸಿ. ಈ ತರ ಒಂದು ಗೋಣಿ ಚೀಲದಲ್ಲಿ ಹಾಕೊಂಡ್ರೆ ಅವರೇ ಬಂದು ತಗೊಂಡ್ ಹೋಗ್ತಾರೆ. ಅದು ಬಿಟ್ಟು ಪರಿಸರನ ಹಾಳು ಮಾಡಬೇಡಿ, ಅದನ್ನು ಕೇಳ್ಕೊಂತಿದ್ದೀನಿ. ಪ್ಲಾಸ್ಟಿಕ್ ನ ಆದಷ್ಟು ಒಂದ್ ಕಡೆ ಇಟ್ಟು ಅದನ್ನ ರೀಸೈಕಲ್ಗೆ ಕಳಿಸಿ, ಎಲ್ಲೂ ಅಂದ್ರೆ ಬಿಸಾಕ್ಬೇಡಿ ಅದನ್ನ. ಮತ್ತೆ ನಮ್ಮ ಮಮ್ಮಿಗೆ ನೈಲ್ ಪಾಲಿಶ್ ಹಾಕಿ ತುಂಬಾ ದಿನ ಆಗಿತ್ತು, ಇವತ್ತು ನೈಲ್ ಪಾಲಿಶ್ ಹಾಕಿದೆ. ಮತ್ತೆ ಫ್ರೆಶ್ ಆಗಿ ಬಂದು ಹಾಸ್ಪಿಟಲ್ ಫೈಲ್ಸ್ ನ ತಗೊಂಡೆ. ಇದು ನಮ್ಮ ಮಮ್ಮಿ ಲೆಫ್ಟ್ ಹ್ಯಾಂಡ್ ಒಂದ್ ಸ್ವಲ್ಪ ವೀಕ್ ಆಗ್ಬಿಟ್ಟಿದೆ, ಅದನ್ನ ತೋರ್ಸಕ್ಕಂತ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದೀವಿ. ಅಲ್ಲಿ ಹೋದ್ಮೇಲೆ ತೋರಿಸ್ತೀವಿ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ನೋಡೋಣ. ಹೋಗಿ ಕಾರತ್ತಿ ಈ ಬಿಸಿಲಲ್ಲೂ AC ಹಾಕೊಂಡು ಭಯಂಕರ ಟ್ರಾಫಿಕ್ ನ ಮುಗಿಸ್ಕೊಂಡು ಹಾಸ್ಪಿಟಲ್ ನ ರೀಚ್ ಆದ್ವಿ. ಒಳಗಡೆ ಹೋಗಿ ಡಾಕ್ಟರ್ ಕನ್ಸಲ್ಟೇಷನ್ ನ ತಗೊಂಡು ಡಾಕ್ಟರ್ ಬರೋದಕ್ಕೆ ವೇಟ್ ಮಾಡ್ತಾ ಇದ್ವಿ. ಡಾಕ್ಟರ್ ನೋಡಿ ಏನು ಇಲ್ಲ, ಅದು ವೀಕ್ನೆಸ್ ಇಂದ ಬಂದಿರೋದು, ರೆಸ್ಟ್ ಮಾಡಿ ಟ್ಯಾಬ್ಲೆಟ್ ತಗೊಳ್ಳಿ ಎಲ್ಲ ಸರಿ ಹೋಗುತ್ತೆ ಅಂದ್ರು. ನಾವು ಮನೆಗೆ ಬರೋಷ್ಟರಲ್ಲಿ 3:20 ಆಗಿತ್ತು. ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಟೈಮ್ ಆಯ್ತಲ್ಲ 5:30, ಕೆಲಸ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಮಮ್ಮಿಗೆ ಕಾಫಿ ಬೇಕಾ ಅಂತ ಕೇಳಿದ್ರೆ ಏನ್ ಹೇಳಿದ್ರು ಅಂತ ಕೇಳಿಸ್ಕೊಳ್ಳಿ. ನಿಮ್ಗೂ ಕಾಫಿ ಬೇಕಾದ್ರೆ ಹೇಳಿ ಮಾಡ್ಕೊಡ್ತೀನಿ, ಹಂಗೆ ಕುಡೀರಂತೆ, ಹಿಂಗೆ ವಿಡಿಯೋದಲ್ಲೇ ಕುಡಿಸ್ತೀನಿ. ಇವಾಗ ತಾನೇ ಮನೆ ಕೆಲಸ ಎಲ್ಲ ಮುಗೀತು. ಇವಾಗ ಬಟ್ಟೆ ಮಡಿಸ್ತಾ ಇದೀನಿ. ಬಟ್ಟೆ ಮಡಿಸಿ ಎತ್ತಿಟ್ಮೇಲೆ ಇನ್ನೇನಿಲ್ಲ, ರೆಸ್ಟ್ ಮಾಡೋದಷ್ಟೇ. ಇದಾಗಿತ್ತೆ ಇವತ್ತಿನ ದಿನ. ಈ ತರ ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದೀನಿ, ಡೈಲಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್, ಟೇಕ್ ಕೇರ್.